ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಇವತ್ತು ತಮ್ಮೆಲ್ಲರಿಗೆ ನಮಸ್ಕಾರ ಹೇಳ್ತೇನೆ. ಬಿಜಾಪುರ್ನಲ್ಲಿ ರಿವ್ಯೂ ಮೀಟಿಂಗ್ ಒಂದು ಒಳ್ಳೆ ರೀತಿಯಿಂದ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆಗಿದ್ದಾರೆ, ಎಲ್ಲ MLAs ಇದ್ದಾರೆ, ಮತ್ತು ಡಿಪ್ಟಿ ಕಮಿಷನರ್ ನಮ್ಮ DMA ಅವರು ಬಂದಿದ್ದಾರೆ, ಎಲ್ಲ ಆಫೀಸರ್ಸ್ ಇದ್ದಾರೆ. ಸುಮಾರು ದಿವಸದಿಂದ ಸ್ವಲ್ಪ ನೀರಿಂದು ಸಮಸ್ಯೆ ಮತ್ತು UGD, ಇಂದಿರಾ ಕ್ಯಾಂಟೀನ್ ಮತ್ತು ಟೆಕ್ಸಸ್, ಎಸ್ಪೆಷಲಿ ಟೆಕ್ಸಸ್ ಆ ಥರ, ಮತ್ತು ಹೊಸ ಸುಮಾರು ವರ್ಷದಿಂದ ಎಲ್ಲರಿಗೆ ಮೊದಲು ಅಕ್ರಮ ಸಕ್ರಮ ಅಂತ ಮಾಡಬೇಕಂತ ಪ್ರಯತ್ನ ಮಾಡಿದರು ಲಾಸ್ಟ್ ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ. ಮತ್ತು ಅದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಆಗಿದೆ. ಆಮೇಲೆ ಮತ್ತೆ ಯಾಕಂದರೆ ಎಲ್ಲ ಓಣಿನಲ್ಲಿ ಡೆವಲಪ್ಮೆಂಟ್ ಕೇಳತ್ತಾರೆ. ಮೋರ್ ದೆನ್ 30-40% ಪರ್ಮಿಷನ್ ಇಲ್ಲ, ಲೇಔಟ್ ಇಲ್ಲ. ಅದಕ್ಕೆ ಹೆಂಗೆ ಬೆಂಗಳೂರಿನಲ್ಲಿ ಎ ಖಾತಾ ಬಿ ಖಾತಾ ಕೊಡ್ತಾರೆ, ಅದು ಈ ಸ್ಟೇಟ್ನಲ್ಲಿ ಎ ಖಾತಾ ಬಿ ಖಾತಾ ಕೊಡಬೇಕಂತ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ, ಅಸೆಂಬ್ಲಿನಲ್ಲಿ ಬಿಲ್ ಪಾಸ್ ಆಗಿದೆ. ಈಗ ವಿತಿನ್ ಶಾರ್ಟ್ ಪೀರಿಯಡ್ನಲ್ಲಿ ಅದು ಇಡೀ ಸ್ಟೇಟ್ಗೆ ಎಲ್ಲ ರೆಗ್ಯುಲೈಸ್ ಮಾಡಲಿಕ್ಕೆ ಎ ಖಾತಾ ಬಿ ಖಾತಾ ಆ ಥರ ಸಮಸ್ಯೆ. ಸರ್, ಈಗ ಕೇಂದ್ರ ಸರ್ಕಾರ ವಕಫ್ ಖಾತೆಯನ್ನು ಅದನ್ನು ತಿದ್ದುಪಡಿ ಮಾಡೋಕ್ಕೆ ಮುಂದಾಗಿರುವಂಥದ್ದು, ಬಟ್ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ. ಅದೇ ಕೇಂದ್ರ ಸರ್ಕಾರ ಬೇಕಾಗಿದಂತ ಅದು ವಕ್ಫ್ ಅಂದರೂ ಪಾಪ ಒಂದು ವಕ್ಫ್ಗೆ ನಮ್ಮ ಕಮ್ಯುನಿಟಿನಲ್ಲಿ ಅದು ದಾನ ಮಾಡ್ತಾರೆ. ಅದು ಏನು ಸರ್ಕಾರದ್ದು ಇಲ್ಲ, ಅದು ಆದರೂ ಇಂಟರ್ಫಿನೆನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ಅದರಲ್ಲಿ ಡಿವೈಡ್ ಆ್ಯಂಡ್ ರೂಲ್ಸ್ ಮಾಡಬೇಕಂತ ಪ್ರಯತ್ನ ಮಾಡಲ್ಲ. ಅದು ಸರಿಯಾಗಿಲ್ಲ ಅಂತ ನಾನು. ತಮ್ಮ ಸ್ಟ್ಯಾಂಡ್ ಏನು ಅಂತ ಸರ್ ಆ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಹೋಗಿ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತೊಗೋತಾರೆ. ಮುಖ್ಯಮಂತ್ರಿ ಜೊತೆಗೆ ಇನ್ನೂ ಚರ್ಚೆ ಆಗಿಲ್ಲ. ಆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆದ್ರ ಮೇಲೆ ಹೇಳ್ಬೋದು ಸರ್. ಈಗ ಹಜ್ ಯಾತ್ರೆಗೆ ಎಷ್ಟು ಫಂಡ್ ಸರ್ಕಾರ ನೀಡಿದೆ ಅಂತ ಹೇಳಿ ಸರ್, ಕೆಲವರು ಹೇಳ್ತಾರೆ ಅದರಲ್ಲೂ ಸಹಿತ ಹಣ ದುರ್ಬಳಕೆ ಆಗಿದೆ ಅಂತ. ಇಲ್ಲ, ಹಜ್ ಯಾತ್ರೆಗೆ ಮೊದಲು ಸಬ್ಸಿಡಿ ಇತ್ತು, ಯಾವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಸೆಂಟರ್ನಲ್ಲಿ ಇದ್ದಾಗ, ಮನಮೋಹನ್ ಸಿಂಗ್ ಪೀರಿಯಡ್ನಲ್ಲಿ. ಈಗ BJP ಗೌರ್ಮೆಂಟ್ ಬಂದಾಗ ಅದು ಸಬ್ಸಿಡಿ ಆಲ್ಸೋ ಸ್ಟಾಪ್ ಮಾಡಿದ್ದಾರೆ. ಹಣ ಯಾವುದೋ ಇದ್ದಿದ್ದಿಲ್ಲ ಹಜ್ ಯಾತ್ರೆಗೆ. ಬೇರೆ ಅವರಿಗೆ ಸ್ವಲ್ಪ ಒಂದು 8-10 ದಿವಸ ಅಲ್ಲಿ ಟ್ರೈನಿಂಗ್ ಕೊಡಲಿಕ್ಕೆ ವ್ಯವಸ್ಥೆ ಇದೆ, ಮತ್ತು ಅವ್ರದ್ದು ಮೆಡಿಕಲ್ ಫಿಟ್ನೆಸ್ ಮತ್ತು ವಿಸಾ ಎಲ್ಲ ಅದು ಮಾಡಲಿಕ್ಕೆ ಸ್ವಲ್ಪ ಫಂಡ್ ಗೌರ್ಮೆಂಟ್ ಕೊಡ್ತದೆ. ಬಟ್ ಅವರಿಗೆ ಯಾತ್ರೆಗೆ ಇಲ್ಲ, ಅದು ಹಜ್ ಕ್ಯಾಂಪ್ ಸಲುವಾಗಿ ಸ್ವಲ್ಪ ಫಂಡ್ ಇದೆ. ಸರ್, ಈಗ ಸಂಪುಟದಲ್ಲಿ ಬದಲಾವಣೆ ಕೇಳಿ ಬರ್ತಾ ಇದೆ ಸರ್, ತಮ್ಮ ಹೆಸರು ಅದರಲ್ಲಿ ಕೇಳ್ಬಂತ ಅದು ಹೈಕಮಾಂಡ್ದು ಡಿಸಿಷನ್ ಆಗ್ತದೆ. ಆದರೂ ಇದು TV ಮೀಡಿಯಾನಲ್ಲಿ ಅವರೇ ತೀರ್ಮಾನ ತೊಗೊಂಡ್ರು, ಮತ್ತು ಹೈಕಮಾಂಡ್ ಹಾಕಿದ್ದಾರೆ. ಮತ್ತು ನಾನು ಒಂದು ಹೈದರಾಬಾದ್ ಕರ್ನಾಟಕ ರೀಜನ್ನಿಂದ ಬರ್ತೀನಿ. ಅಲ್ಲಿ ನಾವು 5 MP ಗೆಸ್ಟ್ ಕೊಟ್ಟಿದ್ದೆವು. ನಾನು ಒಬ್ಬ ಮೈನಾರಿಟಿ ಇದ್ದೇನೆ. ಮೈನಾರಿಟಿ ಅವರು 100% ಮೈನಾರಿಟಿ ಆಗಲಿ ದಲಿತ ಆಗಲಿ ಫುಲ್ ಸಪೋರ್ಟ್ ಮಾಡಿ 5 MP ಗೆಟ್ಸ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಆ ಥರ ಸಾಧ್ಯತೆ ಇಲ್ಲ ಅಂತ ನನಗೆ ವಿಶ್ವಾಸ ಇದೆ. ಮತ್ತು ಸರ್ಕಾರದಿಂದ ಆಗಲಿ ಪಾರ್ಟಿದು ಆಗಲಿ ನಾನು ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದೇನೆ. ಮತ್ತು ನನ್ನ ಬೀದರ್ ಕ್ಷೇತ್ರದಿಂದ MP ಗೆ 1 ಲಕ್ಷಕ್ಕಿಂತ ಜಾಸ್ತಿ ಓಟ್. ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಇದ್ದರು ಖೋಬಾ ಅಂತ, ಅವ್ರ ಮೇಲೆ ನಾವು ಗೆಲ್ಸ್ ಕೊಟ್ಟಿದ್ದೇವೆ ಕ್ಯಾಂಡಿಡೇಟ್ಗೆ. ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ನಾನು ಒಬ್ಬನೇ ಇದ್ದೀನಿ ಮೈನಾರಿಟಿ. ಇಡೀ ಬಾಂಬೆ ಕರ್ನಾಟಕ ಆಗಲಿ ಹೈದರಾಬಾದ್ ಕರ್ನಾಟಕ ಆಗಲಿ ಈ ಕ್ಷೇತ್ರದಲ್ಲಿ ಒಬ್ಬನಿಗೆ ಇದೆ. ಎಲ್ಲ ಅವ್ರಿಗೆ ಮೈನಾರಿಟಿಗೆ ಆ ಥರ ಸಾಧ್ಯ ಇಲ್ಲ. ಸ್ವಲ್ಪ TV ಮೀಡಿಯಾ ತಮಗೆ ಗೊತ್ತಿದೆ, ಕಾಂಪಿಟೇಷನ್ ಆಗ್ತಾ ಇರ್ತದೆ. ಅವ್ರದ್ದು ಏನಂತಾರೆ, ಅದು DRP ಸ್ವಲ್ಪ ಜಾಸ್ತಿ ಆಗ್ಲಿಕ್ಕೆ ಸ್ವಲ್ಪ ಆಗ್ಬೋದು ಅಂತ. ಬಟ್ ಇದು ಎಲ್ಲ ಕರೆಕ್ಟ್ ಮಾಹಿತಿ ಇಲ್ಲ ಅಂತ ನಾನು 100% ಹೇಳ್ತೇನೆ. ಅಲ್ಲ, ತಮ್ಗೆ ಯಾವುದು ಆ ರೀತಿ ಮಾಹಿತಿ ಬಂದಿಲ್ಲ ಸರ್? ಮಾಹಿತಿ ಆ ಥರ ಬಂದಿಲ್ಲ. ಮೊನ್ನೆ ಮೀಟಿಂಗ್ ಆಯಿತು, ಆ ಥರ ಯಾರಿಗೆ ಆ ಥರ ಹೇಳಿಲ್ಲ ಮಾಹಿತಿ. ಈಗ ಒಬ್ಬರು ಇಷ್ಟು ದೊಡ್ಡ ಚಾನಲ್ ಇದೆ, 1-2 ಚಾನಲಲ್ಲಿ ಅವರೇ TRP ಮಾಡಬೇಕಂದ್ರೆ ಅವ್ರು ನೋಡ್ಬೇಕು. ಹೈದರಾಬಾದ್ ಕರ್ನಾಟಕದಲ್ಲಿ 5 MP ಮಾಡಿದೆವು. ಮೈನಾರಿಟಿ ಒಬ್ಬರು ಕ್ಯಾಂಡಿಡೇಟ್ ಇದ್ದಾರೆ ಇಲ್ಲಿ ಬಾಂಬೆ ಕರ್ನಾಟಕದಲ್ಲಿ.
ಆ ಥರ ಸುಮಾರು ರೀಸನ್ಲಿಂದ ನನಗೆ ಆ ಕೋಟಾನಲ್ಲೇ ಕೊಟ್ಟಿದ್ದಾರೆ. ಒಂದು ಈ ಸೈಡ್ ಮೈನಾರಿಟಿ ಕೋಟಾ ಕೊಡಬೇಕಂತ ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕನಲ್ಲಿ. ಮತ್ತು ಒಂದೇ ವರ್ಷ ಆಗಿದೆ. ಆ ಥರ ಯಾವುದೂ ಇಲ್ಲ ಸುದ್ದಿ. ನಮ್ಮ ಪ್ರಕಾರ, ನಮ್ಮ ಮಾಹಿತಿ ಪ್ರಕಾರ 100% ಆ ಮಾಹಿತಿ. ಅಲ್ಲ, ಒಂದು ವೇಳೆ ಆ ಥರ ನಿಮ್ಗೆ ಕೇಳಿದ್ರಂದ್ರೆ ಸರ್, ಸದ್ಯಕ್ಕೆ ನೀವು ಬಿಟ್ಕೊಡಿ, ಬೇರೆಯವ್ರಿಗೆ ಅವಕಾಶ ಕೊಡ್ತೀನಿ, ಆ ಥರ ಅದು ಚರ್ಚೆನೇ ಬಂದಿಲ್ಲ. ಅವಾಗ ಬಂದಾಗ ನೋಡೋರು ಏನಿದೆ ಅಂತ. ಸರ್, ಈಗ ವಿಜಯಪುರ ಮಹಾನಗರ ಪಾಲಿಕೆಗೆ ಫಂಡೇ ಬಂದಿಲ್ಲ ಇಲ್ಲಿವರೆಗೆ ಅಂತಕ್ಕಂಥ ಆರೋಪಗಳು ಬರ್ತಾ ಇದೆ. ಯಾವತ್ತು ವಿಜಯಪುರ ಮಹಾನಗರ ಪಾಲಿಕೆಗೆ ಫಂಡ್ ಯಾಕೆ ರಿಲೀಸ್ ಆಗ್ತಾ ಇಲ್ಲ, ಮತ್ತೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಇಲ್ಲಿ ಮಹಾನಗರ ಪಾಲಿಕೆ ಆದ್ಮೇಲೆ ಕೂಡ. ಆ್ಯಕ್ಚುಲ್ ಕಾರ್ಪೊರೇಷನ್ಗೆ ಏನಿದೆ, ಎಸ್ಪೆಷಲಿ UD ಮಿನಿಸ್ಟರ್ ಬರ್ತಾರೆ. ಈಗ ಮೋಸ್ಟ್ಲಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ 2,000 ಕೋಟಿ ಕಾರ್ಪೊರೇಷನ್ಗೆ ಕ್ಲಿಯರೆನ್ಸ್ ಆಗಿದೆ. ಮಿನಿಮಮ್ ಒಂದು ಕಾರ್ಪೊರೇಷನ್ಗೆ 200 crore ಜಾಸ್ತಿ ದುಡ್ಡು ರಿಲೀಸ್ ಆಗ್ತದೆ. ಮತ್ತು ಬೇರೆ ಬೇರೆ ಯೋಜನೆ, ನಮ್ಮದು ಒಂದು ಕಾರ್ಪೊರೇಷನ್ನಲ್ಲಿ ಆಲ್ಸೋ ಪಾರ್ಕ್ ಡೆವಲಪ್ಮೆಂಟ್ಗೆ ಅದು ಒಂದೊಂದು ಕಾರ್ಪೊರೇಷನ್ಗೆ 25 ಕೋಟಿ ನಾನು ಸುರೇಶ್ ಬೈಡ್ತಿ ಅವರು ಇಬ್ಬರು ಕಲ್ತೇನೆ ಡಿಸಿಷನ್ ಮಾಡಿ ಅದು ಕೊಟ್ಟಿದ್ದು. ಅದು ಆರ್ಡರ್ ಇಶ್ಯೂ ಆಗ್ತದೆ. ಸರ್, ಈಗ ಹಜ್ ಯಾತ್ರಿಕರದ ಕೋಟಾ ಏನು ಜಾಸ್ತಿ ಮಾಡೋ ವಿಚಾರದಲ್ಲಿ ಇದೆ ಅಂತ ಸರ್ಕಾರ ಅಂತಕ್ಕಂಥ ಪ್ರತಿ ವರ್ಷ ಸ್ವಲ್ಪ ಜಾಸ್ತಿ ಆಗ್ಲತ್ತದ. ಮೊದಲು 7,000 ಇತ್ತು, ಈಗ ಮೊನ್ನೆ ಲಾಸ್ಟ್ ಇಯರ್ 10,000 ಆಗಿದೆ. ಪ್ರತಿ ವರ್ಷ ಇದು ಕೋಟಾ ಜಾಸ್ತಿ ಆಗಬೇಕಂದ್ರೂ ಅಲ್ಲಿ ಸೌದಿ ಗೌರ್ಮೆಂಟ್ ಫಸ್ಟ್ ಕ್ಲಿಯರೆನ್ಸ್ ಕೊಡ್ಬೇಕು, ಆಮೇಲೆ ಇಂಡಿಯನ್ ಗೌರ್ಮೆಂಟ್ ಆಲ್ಸೋ ರೆಡಿ ಇದೆ ಯಾವಾಗಲೂ. ಅಂದರೆ ಪರ್ಟಿಕ್ಯುಲರ್ ಕರ್ನಾಟಕದ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಹೆಚ್ಚಿನ ಆದ್ಯತೆ ಏನಾದರೂ ಕೊಡ್ತಾ ಇದ್ದೀರಾ ಅಂತ? ಇಲ್ಲ, ನಾವು ರಿಕ್ವೆಸ್ಟ್ ಕೇಳ್ತೀವೋ ಸೆಂಟ್ರಲ್ ಗೌರ್ಮೆಂಟ್ಗೆ, ಬಟ್ ಅವರು ಡಿವೈಡ್ ಮಾಡಿ ಕೊಡ್ತಾರೆ. ಇಡೀ ಎಲ್ಲ ಸ್ಟೇಟ್ಗೆ ಕೊಡಬೇಕಿಲ್ಲ. ಲಾಸ್ಟ್ ಟೈಮ್ ನಮಗೆ 2,000 ಜಾಸ್ತಿ ಕೊಟ್ಟಿದ್ದಾರೆ ಈ ಸಲ. ಓಕೆ, ಥ್ಯಾಂಕ್ ಯು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.